ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ 225ನೇ ವಾರ್ಷಿಕೋತ್ಸವವನ್ನು ಅವಳಹಳ್ಳಿ ಸುತ್ತಮುತ್ತ ಇರುವ 10 ಹಳ್ಳಿಗಳಿಗೆ ಪ್ರಸಿದ್ಧವಾದ ದೇವಸ್ಥಾನ. ಎಲ್ಲ ಹಳ್ಳಿಗಳು ಸೇರ್ ಮಾಡ್ತಾ ಇದೆ, ಹಂಗಾಗಿ ತುಂಬಾ ವಿಜೃಂಭಣೆ ನಡೀತಾ ಇದೆ. ಸುಮಾರು 7-8 ವರ್ಷಗಳಿಂದ ಅನ್ನದಾನ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅರವಿಂದ್ ಲಿಂಬಾವಳಿ ಅವರು ಆಗಮಿಸಿದ್ರು. ತಾತ ಮುತ್ತಾತ ಇರೋದ್ರಿಂದ ನಡ್ಕೊಂಡು ಬರ್ತಾ ಇದೆ. ಸರ್, ನಂಗೆ ತುಂಬ ಖುಷಿ ಆಗುತ್ತೆ ಜಾತ್ರೆ, ಅವಾಗಿಂದ ಬಂದಿರೋ ಜಾತ್ರೆ. 2,000ದಿಂದ 3,500 ಜನಕ್ಕೆ ನಾವು ಅನುದಾನ ಮಾಡ್ತಾ ಇದ್ದೇವೆ. ಬೆಂಗಳೂರು ಐಟಿ-ಬಿಟಿ ಸಿಟಿ, ಬೆಂಗಳೂರು ಫ್ಯಾಷನ್ ಸಿಟಿ, ಬೆಂಗಳೂರು ಒಂದು ಕಲ್ಚರ್ ಸಿಟಿಯು ಕೂಡ ಹೌದು. ಬೆಂಗಳೂರು ಆಧುನಿಕ ನಗರಿ ಆಗ್ತಾ ಇದ್ರು ಕೂಡ ಬೆಂಗಳೂರಿನಲ್ಲಿ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತ ಆ ಒಂದು ಧಾರ್ಮಿಕ ಆಚರಣೆಗಳು ಇಂದಿಗೂ ಕೂಡ ಮುಂದುವರಿಯುತ್ತಿದೆ. ಅಂತಹದ್ದೇ ಒಂದು ಅತ್ಯಂತ ಪುರಾತನವಾದಂತಹ 2 ಶತಮಾನಗಳ ಇತಿಹಾಸವನ್ನ ಹೊಂದಿರುವಂತದ್ದೇ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಇತಿಹಾಸ ಪ್ರಸಿದ್ಧ ಆವಲಹಳ್ಳಿಯ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ 225ನೇ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಪ್ರತಿನಿತ್ಯವೂ ಬಂದು ಮುನೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ಆ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ರು. ಇನ್ನು ಇಡೀ ದೇಗುಲದಲ್ಲಿ 3 ದಿನಗಳ ಕಾಲ ಅದ್ದೂರಿಯಾದಂತಹ ಪೂಜೆಗಳು, ಲೋಕ ಕಲ್ಯಾಣಕ್ಕಾಗಿ ವಿವಿಧ ರೀತಿಯಾದಂತಹ ಹೋಮ ಹವನಗಳು ಕೂಡ ಆಯೋಜನೆಗೊಂಡಿತ್ತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸೋಮವಾರ ಕರಗ, ಮಂಗಳವಾರ ಮತ್ತು ಬುಧವಾರ ಮುನೇಶ್ವರ ಸ್ವಾಮಿಗೆ ಆವಲಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳ ಭಕ್ತಾದಿಗಳು ದೀಪದ ಆರತಿ, ಮುನೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಈ ಒಂದು ಕಾರ್ಯಕ್ರಮಗಳು ಆಯೋಜನೆಗೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂತಹ ಅರವಿಂದ ಲಿಂಬಾವಳಿ, ಸಂಸದರಾದಂತಹ ಪಿಸಿ ಮೋಹನ್, ಮಹದೇವಪುರ ಬಿಜೆಪಿಯ ಮಂಡಲ ಅಧ್ಯಕ್ಷರಾದಂತಹ ಪಿಳ್ಳಪ್ಪ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಗಣೇಶ್, ಆವಲಹಳ್ಳಿ ಪಂಚಾಯತಿ ಸದಸ್ಯರಾದಂತಹ ಕಿಶೋರ್, ಹಾಗೆಯೇ ಮಾಜಿ ಸದಸ್ಯರಾದಂತಹ ರಘು, ಮಹದೇವಪುರ ಕ್ಷೇತ್ರದ ಗ್ರಾಮಾಂತರ ಮಂಡಲದ ಒಬಿಸಿ ಅಧ್ಯಕ್ಷರಾದಂತಹ ಸೋಮು ಸೇರಿದಂತೆ 100 ಜನ ಭಾಗವಹಿಸಿದ್ದರು. ಈ ಒಂದು ಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಆವಲಹಳ್ಳಿಯ ಜಗದೀಶ್ ಮತ್ತು ಲೋಹಿತ್ ಸಂಗಡಿಗರು ದೇವಾಲಯದ ಅಂಗಳದಲ್ಲಿ 2 ರಿಂದ 3 ಸಾವಿರ ಜನರಿಗೆ ಅನ್ನದಾನವನ್ನ ಏರ್ಪಡಿಸಿದ್ದರು. ಅವರ ತಂದೆಯವರಾದಂತಹ SMS ಲಾರಿ ಮಾಲೀಕರ ಹಾಗೂ ಆವಲಹಳ್ಳಿಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಕೃಷ್ಣಪ್ಪನವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅನ್ನದಾನದ ವ್ಯವಸ್ಥೆಯನ್ನ ಮಾಡಿದ್ದರು. ಈ ರೀತಿಯಾದಂತಹ ವ್ಯವಸ್ಥೆಗಳ ಆ ಒಂದು ಅದ್ದೂರಿಯಾದಂತಹ ಜಾತ್ರಾ ಮಹೋತ್ಸವದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. रामनोर्गोत्रोद्भवस्य यजमाननामधेयस्य अरविन्दलिम्बावलिकारनामधेयस्य धर्मपत्नीकानां मञ्जुलम्मकारनामधेयस्य मयूरानाम्यः रेणुकानाम्यः भारतीय जनता पार्टिना आवलहल्ली महाबलेश्वरस्वामिदेवता परब्रह्मणे नमो नमः नानाविध नामपूजां सुंदराकारं
विष्णु परमं पदं सदा पश्यन्ते सूरयः देवजं सुरातनं सत्यप्रासारयः रात्रवाद्वादनिवारणार्थं समस्तमाम्यमत्यं रामेश्वरो वैश्रवणाय ददाते कुबेराय वैश्रवणाय महाराजाय नमः सर्वनव्यापकाय भूतप्रेतशाकिने डाकने बिलान्मलाय स्तम्भोद्भवाय समस्तदोषान् अनहन सरसर चलचल मद मद कंप कंप ओम ब्रह्म रुद्रजापत लक्ष्मीधार सिंहाय नमो नमः संपूर्ण बन्नी सर ಸರ್ ಸ್ವಲ್ಪ ಇಲ್ಲ ಸ್ವಲ್ಪ ಹಿಂದೆ ಬನ್ನಿ ಸರ್ ಅಡ್ಡ ಬರಬೇಡಿ ಸ್ವಲ್ಪ ಒಂದು ಸೈಡಿಂದ ನೋಡಿ ಹೌದು, ಬೆಂಗಳೂರು ಎಷ್ಟೇ ಆಧುನಿಕ ನಗರಿ ಆಗ್ತಿದ್ರು ಕೂಡ ನಮ್ಮ ಪುರಾತನವಾದಂತಹ ಶತಮಾನಗಳ ಇತಿಹಾಸ ಇರುವಂತದ್ದು. ಅಂದ್ರೆ ಬರೋಬ್ಬರಿ 225ನೆಯ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವ ಅಂತಂದ್ರೆ 2 ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂತಹದ್ದು ಈ ಒಂದು ಜಾತ್ರಾ ಮಹೋತ್ಸವ ಆವಲಹಳ್ಳಿಯಲ್ಲಿ ಆಯೋಜನೆಗೊಂಡಿತ್ತು. ಭಗವಂತನಿಗೆ ವಿಶೇಷವಾದಂತಹ ಅಲಂಕಾರ, ಇಡೀ ದೇಗುಲ ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿತ್ತು. ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಈ ಒಂದು ಅದ್ದೂರಿಯಾದಂತ ಜಾತ್ರಾ ಮಹೋತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಆವಳಹಳ್ಳಿ ಗ್ರಾಮದಲ್ಲಿ ಇವತ್ತು ಪುರಾತನ ಇತಿಹಾಸ ಪ್ರಸಿದ್ಧ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ 225ನೇ ವಾರ್ಷಿಕೋತ್ಸವವನ್ನು ನಮ್ಮೂರಿನ ಎಲ್ಲರೂ ಸೇರಿ ಇವತ್ತು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು 4 ದಿನದ ಉತ್ಸವದಲ್ಲಿ ಸುಮಾರು ಒಂದು 20-30 ಹಳ್ಳಿಗಳಿಂದ ಜನರು ಪಾಲ್ಗೊಂಡು ದೇವರ ಒಂದು ಆಶೀರ್ವಾದಕ್ಕೆ ಇವತ್ತು ಕೃಪೆಗೆ ಪಾತ್ರರಾಗಿದ್ದಾರೆ. ಶ್ರೀ ಮುನೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ರಿಗೂ ಇರಲಿ, ಈ ಸಂದರ್ಭ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ಜಾತ್ರಾ ಮಹೋತ್ಸವಕ್ಕೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಸಂಸದರಾದಂತಹ PC ಮೋಹನ್ ಮುಂತಾದವರು ಬಂದು ಭಗವಂತನ ದರ್ಶನವನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ವಾರ್ಷಿಕೋತ್ಸವ ನಮ್ಮ ಮುನೇಶ್ವರ ಸ್ವಾಮಿ ಜಾತ್ರೆ ನಡೀತಾ ಇದೆ. ಸೊ ಇದು ನಿರಂತರವಾಗಿ ನಡೀತಾ ಇದೆ. ಸೊ 4 ದಿನ ಇರುತ್ತೆ. ಇವತ್ತು 3ನೇ ದಿನ ಆಗಿರೋದ್ರಿಂದ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಈಗ ತಾನೇ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಬಂದೋಗಿದ್ದಾರೆ. ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ಹಳ್ಳಿಗಳು ಸೇರ್ ಮಾಡ್ತಾ ಇದೆ. ಹಾಗಾಗಿ ತುಂಬಾ ವಿಜೃಂಭಣೆ ನಡೀತಾ ಇದೆ, ಅದ್ದೂರಿಯಾಗಿ ನಡೀತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಪ್ರತಿನಿತ್ಯವೂ ಕೂಡ 3 ದಿನಗಳ ಕಾಲ ವಿಶೇಷವಾದಂತಹ ಪೂಜೆಗಳು, ವಿವಿಧ ರೀತಿಯಾದಂತಹ ಹೋಮ ಹವನಗಳು ನಡೆದವು. ಹಾಗೆಯೇ
ಅದ್ದೂರಿಯಾದಂತಹ ಕರಗ ಮಹೋತ್ಸವವು ಕೂಡ ನಡೆಯಿತು. ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಇನ್ನೂರ 25 ವಾರ್ಷಿಕೋತ್ಸವ ನಡೀತಿರೋದ್ರಿಂದ ಅರವಿಂದ್ ಲಿಂಬಾವಳಿ ಅವರು ಆಗಮಿಸಿದ್ರು. ಮುನೇಶ್ವರದ ಆಶೀರ್ವಾದ ಅವ್ರಿಗೆ ಸದಾ ಇರಲಿ ಅಂತ ಕೇಳ್ಕೊತೀರಿ. ಹಾಗೆ ನಮ್ಮ ಗ್ರಾಮದ ಜನರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಮುನೇಶ್ವರನ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಅದ್ದೂರಿಯಾದಂತಹ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಮತ್ತೋರ್ವ ಭಕ್ತರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಇದು 225ನೇ ವರ್ಷದ ವಾರ್ಷಿಕೋತ್ಸವ. ಇದು ನಾವು ಹಬ್ಬ ಅಂತ ಅನ್ನೋದಕ್ಕಿಂತ ನಾಡ ಹಬ್ಬ ಥರ ನಾವು ಮಾಡ್ತಾ ಇದ್ದೀರಿ. ಈ ಸುತ್ತಮುತ್ತ ಅವಳಹಳ್ಳಿ ಸುತ್ತಮುತ್ತ ಇರುವ 10 ಹಳ್ಳಿಗಳಿಗೆ ಪ್ರಸಿದ್ಧವಾದ ದೇವಸ್ಥಾನ. ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀರಿ. ನಾವು ಹುಟ್ಟಿದ್ದು ಬೆಳೆದಿದ್ದು ಇದೇ ಅವಳಹಳ್ಳಿಯಲ್ಲಿ. ಆವತ್ತಿಂದನೂ ನಾವು ನಮ್ಮ ಮುನೇಶ್ವರ ಸ್ವಾಮಿ ಜಾತ್ರೆಯನ್ನು ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ. 225ನೇ ವರ್ಷವಾದ ಈ ಸಂದರ್ಭ ಏನಿದೆಯೋ ನಾವು ಒಂದು 2,000ರಿಂದ 3,500 ಜನಕ್ಕೆ ನಾವು ಅನುದಾನ ಮಾಡ್ತಾ ಇದ್ದೇವೆ. ಇದು ನಾವು ನಮ್ಮ ತಂದೆಯವರಾದ ಶ್ರೀ ಕೃಷ್ಣಪ್ಪನವರು SMS ಲಾರಿ ಮಾಲೀಕರು ಮತ್ತು ಅವಳಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಅವರು ಒಂದು 6 ವರ್ಷ ಅವರು ಮಾಡ್ಕೊಂಡು ಬಂದರು. ಅವರ ಹಾದಿಯಲ್ಲೇ ನಾವು ಇವಾಗ ನಾನು ಜಗದೀಶ್ ಅವರ ಮಗನಾದ ಜಗದೀಶ್ ನಾನು ಮತ್ತು ನಮ್ಮ ಸ್ನೇಹಿತರಾದ ಲೋಹಿತ್ ಅವರು ಅದೇ ಹಾದಿಯಲ್ಲೇ ನಾವು ಅನ್ನದಾನ ನಾವು ಒಂದು 2,500ರಿಂದ 3,000 ಜನಕ್ಕೆ ನಾವು ಅನ್ನದಾನ ಮಾಡ್ತಾ ಇದ್ದೇವೆ. ಜಗದೀಶ್ ಮತ್ತು ಲೋಹಿತ್ ನಾವು ಬೆಂಗಳೂರು ಪೂರ್ವ ತಾಲೂಕು ಅವಲಹಳ್ಳಿ ಗ್ರಾಮದಲ್ಲಿ ಸುಮಾರು 7-8 ವರ್ಷಗಳಿಂದ ಅನ್ನದಾನ ಮಾಡ್ಕೊಂಬರ್ತಾ ಇದ್ದೀವಿ. 225ನೇ ವರ್ಷದ ಶ್ರೀ ಪುರಾತನ ಮುನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸುಮಾರು ಒಂದು 3,000 ಜನಕ್ಕೆ ಅನ್ನದಾನ ಮಾಡ್ತಾಯಿದ್ದೀವಿ. ಈ ಸುತ್ತಮುತ್ತ ಹಳ್ಳಿಗೂ ಒಂದು ಜಾತ್ರೆ ಎಂದೇ ಒಂದು ದೊಡ್ಡ ಹಬ್ಬ ಥರ ಮಾಡ್ತಾ ಇದ್ದಾವೆ. ಪ್ರತಿಯೊಂದು ಹಳ್ಳಿನಲ್ಲೂ ಮಾಡ್ತಾಯಿದ್ದೀರಿ. ಸುತ್ತಮುತ್ತ ಹಳ್ಳಿ ಕೂಡ ಬೆಳಿಗ್ಗೆ ದೀಪ ಇರುತ್ತೆ. ಇವತ್ತು ಮಧ್ಯಾಹ್ನ ತೇರಿದೆ. ಆ ತೇರು ಕಾರಣದಿಂದ ನಾವು ಅನ್ನದಾನ ಮಾಡ್ತಾಯಿದ್ದೀವಿ. ಸುತ್ತಮುತ್ತ ಹಳ್ಳಿಯಿಂದ ಜನ ಬಂದಿರ್ತಾರೆ ಕಾರಣಕ್ಕೋಸ್ಕರ ನಾವು ಮಾಡಿದ್ದೀವಿ ಅನ್ನದಾನ. ಹಾಂ, ನಮ್ಮ ಶ್ರೀ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಕಷ್ಟದಿಂದ ಪಾರು ಮಾಡಿಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿ ತಾತ ಮುತ್ತಾತ ಇರೋದ್ರಿಂದ ನಡ್ಕೊಂಡು ಬರ್ತಾ ಇದೆ. ಇವಾಗ ಚೆಂದಾಗಿ ಇನ್ನೂ ಜಾತ್ರೆ ಅವಳಹಳ್ಳಿ ಜಾತ್ರೆ ಚೆಂದಾಗಿ ನಡೀತಾ ಇದೆ. 8-9 ವರ್ಷದಿಂದ ಅನ್ನದಾನ ಒಳ್ಳೆ ಇದರಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನಮ್ಮ ಸ್ನೇಹಿತರುಗಳು ಎಲ್ಲ ಸೇರಿಕೊಂಡು ಒಳ್ಳೆ ಜಾತ್ರೆ ಒಳ್ಳೆ ಅದ್ಭುತವಾಗಿ ಜಾತ್ರೆ ಮಾಡ್ತಾ ಇದ್ದಾರೆ.
ಇನ್ನೂ ಚೆಂದಾಗಿ ಆಗಬೇಕು ಅಂತ ಇನ್ನೂ ಕೇಳ್ಕೊತಾ ಇದ್ದೀನಿ. ಅದು ನಾವು ಪ್ರತಿ ವರ್ಷ ಆವಳಹಳ್ಳಿ ಜಾತ್ರೆಗೆ ಬರ್ತೀರಿ. ಇದು ತುಂಬ ವರ್ಷದಿಂದ ನಡ್ಕೊಂಡು ಬಂದೆ. ನಾವು ಇದು ಸೇರೋದೇ ಆವಳಹಳ್ಳಿ ಜಾತ್ರೆಗೆ, ಎಲ್ಲರೂ ಬಂದು ಸೇರ್ತೀರಿ. ನಾವು ಬರೋದು ಜಾತ್ರೆಗೆ ದೇವ್ರು ನೋಡೋಕ್ಕೆ ಮತ್ತು ಮೇಯ್ನಾಗಿ ಆಟ ಆಡೋಕ್ಕೆ ಬರೋದಿಲ್ಲಿ. ವರ್ಷಕ್ಕೊಂದ್ಸತಿ ಬಂದು ಸೇರ್ತೀವಿ ನಾವು. ಸೊ ನಮ್ಗೆ ತುಂಬ ಖುಷಿ ಆಗುತ್ತೆ ಜಾತ್ರೆಗೆ. ಅವಾಗಿಂದ ಬಂದಿರೋ ಜಾತ್ರೆ ಅಲ್ವಾ. ಸೊ ಈಗಿನ ಜನ್ರೇಷನ್ ಜಾತ್ರೆ ಎಲ್ಲ ಅಷ್ಟೊಂದು ನೋಡಿರಲ್ಲ. ನಾವು ಈ ಜಾತ್ರೆ ಅಂದರೆ ತುಂಬ ಖುಷಿ ಆಗುತ್ತೆ. ಅವಾಗಿಂದ ಬಂದಿದೆಯಲ್ಲ, ಎಲ್ಲರೂ ಬಂದು ಅವಾಗಿಂದ ಬಂದಿದ್ದಾರದಲ್ಲ, ಸೊ ಎಲ್ಲರೂ ಬಂದು ಆಡ್ತಾರೆ ಅನ್ನೋದು ಇದಕ್ಕೆ ಜಾತ್ರೆ ಮಾಡ್ತಾರಲ್ಲ. ಎಲ್ಲೂ ಅಷ್ಟೊಂದು ಜಾತ್ರೆ ನಾವು ಹೋಗಲ್ಲ. ನಾವು ಹೋಗೋದೇ ಮೇಯ್ನಾಗಿ ಆವಳಹಳ್ಳಿ ಜಾತ್ರೆಗೆ ಅಂತ ನಾವು ಬರೋದು. ಹೌದು, ಎಲ್ಲ ದೀಪೋತ್ಸವ ಮತ್ತು ಈ ಜಾತ್ರೆ ಆಡೋದೆಲ್ಲನೂ ಅಷ್ಟೊಂದು ಕಾಣೆ ಆಗೋಗಿದೆ. ಒಟ್ಟಿನಲ್ಲಿ ಆವಲಹಳ್ಳಿಯ ಇತಿಹಾಸ ಪ್ರಸಿದ್ಧ 225ನೇ ವರ್ಷದ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಹಾಗೆಯೇ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಭಗವಂತನಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿದರು. ಹಾಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದಂತ ಎಲ್ಲ ಭಕ್ತರುಗಳಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.